ಇವತ್ತು ಕರಿಬೇವು ಚಟ್ನಿ ಯಾವ ರೀತಿ ಮಾಡಬೇಕಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫ್ರೆಶ್ ಇರೋ ಕರಿಬೇವು ತೊಗೊಂಡಿದ್ದೀನಿ. ಎಲ್ಲ ಸ್ವಚ್ಛ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದು ಹುರಿಯೋಕ್ಕೇನು ಹೋಗಬಾರ್ದು. ಆಮೇಲೆ ಪುಟಾಣಿ, ಕೊತ್ತಂಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಯಿ, ಹುಣಸೆ ಹುಳಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ. ಇವತ್ತು ಮೊದಲಿಗೆ ಒಂದು ಜಾರ್ ತೊಗೊಂಡು ಅದರಲ್ಲಿ ಮೊದಲಿಗೆ ಪುಟಾಣಿ ಹಾಕಬೇಕು. ಆಮೇಲೆ ಜೀರಿಗೆ ಹಾಕಬೇಕು. ಆಮೇಲೆ ಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಇಷ್ಟನ್ನು ಹಾಕ್ಕೊಂಡು ಇದಕ್ಕೊಂದು ಸರ್ತಿ ತಿರುಗಿಸ್ಕೋಬೇಕು. ಈ ಥರ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಏನು ಮಾಡಬೇಕು ಅಂದರೆ ಇದರಲ್ಲಿ ಕರಿಬೇವು ಹಾಕ್ಬಿಡ್ಬೇಕು. ಎಲ್ಲ ಕರಿಬೇವು ನೋಡಿ, ನಾನು ಎಲ್ಲ ಕರಿಬೇವು ಹಾಕ್ಕೊಂಡು ಬಿಟ್ಟಿದ್ದೀನಿ. ಕರಿಬೇವು ಹಾಕಾದ್ಮೇಲೆ ಹುಣಸೆ ಹುಳಿ ಹಾಕ್ಬಿಡ್ಬೇಕು. ಈ ರೀತಿ ಹಾಕಿ ಮತ್ತೆ ಮಿಕ್ಸರ್ ಏನಪ್ಪ ಅಂದರೆ 2-3 ಸುತ್ತು ತಿರುಗಿಸ್ಕೋಬೇಕು. ಈ ರೀತಿ 1-2 ಸುತ್ತು ತಿರುಗಿಸ್ಕೊಂಡು ಬಿಟ್ಟಿನಿ. ಆಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಮತ್ತೆ ನೋಡಿ ಇಲ್ಲಿ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಈ ರೀತಿ ಒಂದು ಸ್ವಲ್ಪ ತರಿ ಇಟ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗ್ಬೇಡಿ. ಚಟ್ನಿ ರೆಡಿಯಾಗಿದೆ ನೋಡಿ. ಈಗ ಖಾರ ಹುಳಿ ಕರಿಬೇವು ಚಟ್ನಿ ರೆಡಿ. ಚಪಾತಿ ಜೊತೆ, ಅನ್ನದ ಜೊತೆನೋ, ರೊಟ್ಟಿ ಜೊತೆನೋ ತಿನ್ಕೋಬೋದು. ಇದು ಆರೋಗ್ಯಕ್ಕೆ ತೋಲೆ ಒಳ್ಳೆಯದು ಕರಿಬೇವು. ಈ ರೀತಿ ಒಂದು ಸಾರಿ ಮನೇಲಿ ಮಾಡ್ಕೊಂಡು ನೋಡಿ ನೀವು.